ಹಲೋ ದೇರ್, ದಿಸ್ ಇಸ್ ಟ್ರೈ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜೀವನದಲ್ಲಿ ಫಸ್ಟ್ ಜಾಬ್ ಎಕ್ಸ್ಪೀರಿಯನ್ಸ್ ಪಡೀಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೇನೆ. ಹೌದು, ನನ್ನ ಫಸ್ಟ್ ಜಾಬ್ ಇದು. ಆ್ಯಂಡ್ ಸ್ವಲ್ಪ ಮೆಮೊರಬಲ್ ಆಗಿ ಇರಲಿ ಅಂತ ಹೇಳಿ ಯಾಕೆ ಇದನ್ನು ವಿಡಿಯೋ ತೆಗಿಬಾರ್ದು ಅಂತ ಹೇಳಿ ವಿಡಿಯೋ ತೆಗೆದು ನಿಮಗೆಲ್ಲ ತೋರಿಸ್ತಾ ಇದ್ದೇನೆ. ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಹೌದು, ತುಂಬ ಆರಾಮದಾಯಕ. ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದೆ ಆ್ಯಂಡ್ ಟೈಮ್ ಟೇಬಲ್ ಪ್ರಕಾರನೇ ಮುಂದುವರಿತಾ ಹೋದೆ. ಬಟ್ ಡೈರಿ ಮತ್ತು ಕ್ಲೀನಿಂಗ್ ಕೆಲಸವನ್ನು ಮಾಡಲಿಕ್ಕಾಗಲಿಲ್ಲ. ಅದರ ಬದಲು ನಾನು ಸ್ವಲ್ಪ ಯೂಟ್ಯೂಬ್ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ ಆ ಟೈಮ್ನಲ್ಲಿ. ಸೊ ಹಾಗೆ ಹೀಗೆ ಅಂತ ಹೇಳಿ ಟೈಮ್ ಕಳೆದೋಗ್ಬಿಡ್ತು. ಆ್ಯಂಡ್ 8 ಗಂಟೆಗೆ ನಾನು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎದ್ದು ದೇವರಿಗೆ ಸ್ವಲ್ಪ ಕೈ ಮುಗಿದು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ ಅದಾದಮೇಲೆ ಬೆಡ್ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹಾಟ್ ವಾಟರನ್ನು ಕುಡಿದು ಅದಾದಮೇಲೆ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯೋಗದಲ್ಲಿ ನನ್ನ ಫೇವ್ರೆಟ್ ಆದದ್ದು ಒಂದು ಸೂರ್ಯ ನಮಸ್ಕಾರ ಬಿಟ್ಟರೆ ಈ ನಮ್ಮ ತಲೆ ಕೈ ಕಾಲುಗಳನ್ನು ಸಡಿಲಗೊಳಿಸುವಂತಹ ಆಸನಗಳು. ದೇವರಿಗಾಗಿ ಸ್ವಲ್ಪ ಏನಾದರೂ ಅರ್ಪಿಸೋಣ ಅಂತ ಹೇಳಿ ಅನಿಸ್ತು. ಅದಾದಮೇಲೆ ನಾನು ಬರೆಯೋಕೆ ಅಂತ ಕೂತೆ. ಕವನವನ್ನು ಬರೆಯೋಕ್ಕೆ ಟಾಪಿಕ್ಕೇ ಓಡ್ತಾ ಇರಲಿಲ್ಲ. ಬಿಕಾಸ್ ನಾನು ಬರೀಲಿಕ್ಕೆ ಕೂರದೆ ತುಂಬ ದಿನ ಆಗಿತ್ತು. ಸುದ್ದಿಗೆ ಕಳಿಸೋದೇ ವರ್ಷನೇ ಆಗಿದೆ ಅಂತಲೇ ಹೇಳಬಹುದು. ಆ್ಯಂಡ್ ನನ್ನ ಫೇವ್ರೇಟ್ ಆದ ChatGPT ಸಹಾಯದಿಂದ ಟಾಪಿಕ್ನ ಟೈಟಲನ್ನು ಹುಡುಕೋಣ ಅಂತ ಹೇಳಿ ಹೊರಟೆ. ಬಟ್ ಅದು ಕೊಟ್ಟದ್ದು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಕವನ ಕೂಡ ಬರೆದು ಕೊಡೋಕ್ಕೆ ಹೇಳಿದೆ, ಅದು ಕೊಟ್ಟದ್ದು ಇಷ್ಟ ಆಗಲಿಲ್ಲ. ಅದಾದಮೇಲೆ ನನಗೊಂದು ಆ ಲೈನ್ಗಳನ್ನು ಓದುವಾಗ ಮನಸ್ಸಿಗೊಂದು ಥಾಟ್ ಬಂತು. ಸೊ ಅದರ ಬೇಸಿಸ್ನಲ್ಲಿ ಕವನವನ್ನು ಬರೆದೆ. ಹಾಗೆ ನೋಡಿ ಮುತ್ತನ್ನು ಬರೆದೆ. ಸುದ್ದಿ ಕಳಿಸ್ಬೇಕು ಅಂತಿದ್ದೇನೆ, ಯಾವ ಕಳಿಸ್ತೇನೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಅದಾದಮೇಲೆ ನಾನು ರೆಡಿ ಆದೆ. 8 ಗಂಟೆಗೆ ಇನ್ನೂ 10 ನಿಮಿಷ ಇದ್ದಿರ್ಬೋದೇನೋ. ಆ್ಯಂಡ್ ಬೇಗ ರೆಡಿಯಾಗಿ ತಲೆಯೆಲ್ಲ ಕಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದಂತೂ ನನ್ನ ಫೇವ್ರೆಟ್ ಡ್ರೆಸ್. ಹಾಗಾಗಿ ಮೊದಲೇ ಪ್ಲ್ಯಾನ್ ಮಾಡಿದ್ದೆ ನಾನು ಫಸ್ಟ್ ಜಾಬಿಗೆ ಹೋಗಬೇಕಾದ್ರೆ ಇದೇ ಡ್ರೆಸ್ಸನ್ನು ಹಾಕ್ಕೊಳ್ಬೇಕಂತ ಹೇಳಿ. ಆ್ಯಂಡ್ ಇದನ್ನು ನೀವು ಖಂಡಿತವಾಗ್ಲೂ ಹಿಂದಿನ ವ್ಲಾಗಲ್ಲಿ ನೋಡಿರ್ತೀರ. ಆ್ಯಂಡ್ ಅದಾದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಊಟ ಮತ್ತು ಬೆಂಡೆಕಾಯಿ ಸಾರನ್ನು ಸವಿದೆ. ಅದಾದಮೇಲೆ ಅಪ್ಪ ಅಮ್ಮ ಸೇರಿ ಬುತ್ತಿ ಮತ್ತು ಬಾಟ್ಲಿ ರೆಡಿ ಮಾಡಿದರು. ಸೊ ಅದನ್ನು ಇಟ್ಕೊಂಡು ನಾನು ಬ್ಯಾಗಿಗೆ ತುಂಬಿಸ್ಕೊಂಡು ಹೊರಟ್ಬಿಟ್ಟೆ. ಅದಾದಮೇಲೆ ಅಮ್ಮ ತಿಮರೆ ತೆಗೆದುಕೊಟ್ರು. ಅದಾದಮೇಲೆ ನಾನು ಹೊರಟದ್ದು ನನ್ನ ಫೇವ್ರೇಟ್ ಹೊಸ ಚಕ್ರಿ ನೋಡಿ ಇದು. ನಾವು ಬಸ್ ಸ್ಟ್ಯಾಂಡ್ವರೆಗೆ ರಿಕ್ಷಾದಲ್ಲಿ ಹೋಗಿ ಅದಾದಮೇಲೆ ಸ್ವಲ್ಪ 10 ನಿಮಿಷದವರೆಗೆ ನಡೆದ್ವಿ. ಅದಾದಮೇಲೆ ನಾನು ಜಾಬ್ ನಿರ್ವಹಿಸುವಂತಹ ಪ್ಲೇಸ್ ಬಂದೇ ಬಿಟ್ಟು. ಹಾಗೆ ಟೈಮ್ ನೋಡ್ತಾ ಇದ್ದರೆ ಇನ್ನೂ 10 ನಿಮಿಷ ಇತ್ತು 9 ಗಂಟೆಗೆ. ಆ್ಯಂಡ್ ಸಮಯಕ್ಕಿಂತ ಮುಂಚೆನೇ ಬಿಟ್ಟಿದ್ವಿ ಅಂತಲೇ ಹೇಳಬಹುದು. ಅದಾದಮೇಲೆ ನಾನು ಅಮ್ಮ ಸ್ವಲ್ಪ ಹೊತ್ತು ಕಾದ್ವಿ. ನನ್ನ ಅಮ್ಮ ಕೂಡ ಬಂದಿದ್ದರು ನನಗೊಂದು ಸಪೋರ್ಟಿವ್ ಆಗಿರಲಿಕ್ಕೋಸ್ಕರ. ಅದಾದಮೇಲೆ ಒಂದು ಅರ್ಧ ಗಂಟೆಯ 3/4 ಗಂಟೆಯ ಬಿಟ್ಟು ಅವ್ರು ಹೊರಟು ಹೋದರು. ನಾನು ನನ್ನ ಸೀಟ್ನಲ್ಲಿ ಕೂತ್ಕೊಂಡೆ. ಆ್ಯಂಡ್ ಒಳಗಡೆ ಒಂದಷ್ಟು ಹೊತ್ತು ಕೂತ್ಕೊಂಡೆ. ಆ್ಯಂಡ್ ಹೊರಗಡೆ ಗೆಸ್ಟ್ ಬಂದಾಗ ಕೂತ್ಕೊಳ್ಳಿಕ್ಕೆ ಇಟ್ಟಿರ್ತಾರಲ್ಲ, ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಆ್ಯಂಡ್ ತುಂಬ ಟೈಮ್ ಇದ್ದ ಕಾರಣ ಹಾಗೆ ಹೀಗೆ ಗಾಡಿಯನ್ನು ನೋಡ್ತಾ ಕೂತ್ಕೊಂಡು ಬಿಟ್ಟಿದ್ದೆ. ಆ್ಯಂಡ್ ಫುಲ್ ಫ್ರೀ ಆಗಿದ್ದೆ ಅಂತಲೇ ಹೇಳಬಹುದು. ಅದಾದಮೇಲೆ ಮ್ಯಾಮ್ ಬರಲಿಕ್ಕೆ ತುಂಬಾ ಟೈಮ್ ಇತ್ತು. ಆ್ಯಂಡ್ ಸರ್ ಸ್ವಲ್ಪ ಹೊತ್ತಿಗೆ ಬಂದರು. ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ 11:30 ಆಗಿರಬಹುದು. ಅಷ್ಟೊತ್ತಿಗೆ ಮ್ಯಾಮ್ ಬಂದರು. ನನಗೆ ಹೇಳಿಕೊಡೋರು ಕೂಡ ಅವರೇ ಆಗಿದ್ದಾರೆ. ಹಾಗಾಗಿ ಆ್ಯಂಡ್ ಸ್ವಲ್ಪ ಗಾಡಿಯ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು. ಯಾಕೆಂದರೆ ನನಗೆ ಗಾಡಿಗಳ ಗಾಳಿ ಗಂಧ ಗೊತ್ತಿಲ್ಲ. XS 125 ಬಗ್ಗೆ ಹೇಳಿಕೊಟ್ರು. ಆ್ಯಂಡ್ ಅದರ ಟೈಪ್ಸ್ಗಳ ಬಗ್ಗೆ ಹೇಳಿಕೊಟ್ರು. ವೆಬ್ಸೈಟ್ಗಳನ್ನು ಕೂಡ ತೋರಿಸಿದ್ರು. ಆ್ಯಂಡ್ ಒಂದು ಆ್ಯಪ್ ಡೌನ್ಲೋಡ್ ಮಾಡಲಿಕ್ಕೆ ಕೂಡ ಹೇಳಿದರು. ಅದರಲ್ಲಿ ನಾವು ಸ್ವಲ್ಪ ಕಲೀಲಿಕ್ಕೆ ಇನ್ಫಾರ್ಮೇಷನ್ಗಳಿದ್ದು ಹಾಗಾಗಿ. ಆ್ಯಂಡ್ ಅದಾದಮೇಲೆ ನನ್ನ ಐಡಿಯನ್ನು ನಾನು ಟೈಮ್ ಇದ್ದಾಗ ಮೀಮ್ಸ್ಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಒಂದು 5:30 ಹೊತ್ತಿಗೆ ಅಮ್ಮ ವಾಪಸ್ ಬಂದರು ಅಲ್ಲಿಗೆ ಕೆಲಸ ಬಿಟ್ಟು. ಅದಾದಮೇಲೆ ನಾವು 5:45 ಅಷ್ಟೊತ್ತಿಗೆ ಅಲ್ಲಿಂದ ಹೊರಟ್ವಿ. ಮ್ಯಾಮ್ ಸ್ವಲ್ಪ ಕೆಲಸ ಕೊಟ್ಟಿದ್ದರು ಬರೀಲಿಕ್ಕೋಸ್ಕರ. ಅದರಿಂದಾಗಿ ಒಂದು 1/4 ಗಂಟೆ ಎಕ್ಸ್ಟ್ರಾ ತಗೊಳ್ತು ಅಂತಲೇ ಹೇಳ್ಬೋದು. ಅರ್ಧ ಗಂಟೆದು ಕೆಲಸ ಇತ್ತು ಅಷ್ಟೇ. ಅದಾದಮೇಲೆ ನನಗೆ ತುಂಬ ಹಸಿವಾಗ್ತಿದ್ದ ಕಾರಣ ರಿಕ್ಷಾದಲ್ಲಿ ಬಂದು ಅದಾದಮೇಲೆ ಸ್ವಲ್ಪ ಹೊತ್ತು ನಡ್ಕೊಂಡು ಬಂದು ಅದಾದಮೇಲೆ ಬಟಾಟೆ ಅಂಬಲಿಯನ್ನು ಸವಿದು ಅದಾದಮೇಲೆ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಿತ್ತು. ಹಾಗಾಗಿ ಒಂದು ಶಾಪಿಗೆ ಹೋಗಿ ಟಿಫಿನನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಟಿಫಿನನ್ನು ಮಾಮ ಫ್ರೀಯಾಗಿ ಕೊಟ್ಟರು. ಆ್ಯಂಡ್ ಹಾಗಾಗಿ ಉಳಿದ ಪ್ರಾಡಕ್ಟನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಬೇಕ್ರಿಗೆ ಹೋದ್ವಿ. ಕೇಕನ್ನು ಹಾಗೆ ಇದರ ಹೆಸರು ಮಾಡ್ತೋಯ್ತು, ಅದನ್ನು ತಗೊಂಡು ಮನೆಗೆ ಬಂದ್ವಿ ರಿಕ್ಷಾದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.